ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ಹೊರಗಡೆ ತುಂಬ ಬಿಸಿಲಿರುತ್ತೆ, ತಂಪಾಗಿ ಮನೇಲೇ ಏನಾರ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತಲ್ಲ. ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ ಮಾಡಿ ತೋರಿಸ್ತೀನಿ. ಈ ಉರಿ ಬಿಸಿಲಲ್ಲಿ ತಂಪಾಗಿ ಮನೇಲೇ ಸಿಂಪಲ್ಲಾಗಿ ಹೇಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ ಮಾಡ್ಕೊಳ್ಳೋದು, ಅದು ಜಸ್ಟ್ ಒಂದು 5 ನಿಮಿಷದಲ್ಲಿ ಅಂತ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ಈಗ ಹೇಗೆ ಮಾಡೋದಂತ. ನಾನು ಇಲ್ಲೊಂದು ಕಪ್ ಆಗೋಷ್ಟು, ಅಂದರೆ ಒಂದು ಕಲ್ಲಂಗಡಿ ಹಣ್ಣಲ್ಲಿ ಒಂದು ಅರ್ಧ ಕಲ್ಲಂಗಡಿ ಹಣ್ಣನ್ನು ನಾನು ಈ ಥರ ಪೀಸಸ್ ಆಗಿ ತೊಗೊಂಡಿದ್ದೀನಿ, ಬೀಜ ಸಮೇತನೇ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ನಾನು. ಒಂದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣಿನ ರಸ, ಹಾಗೆ ಒಂದು 4-5 ಎಸಳು ಪುದೀನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂದೇ ಒಂದು ಪಿಂಚಷ್ಟು ಪಿಂಕ್ ಸಾಲ್ಟು, ಒಂದೇ ಒಂದು ಪಿಂಚಷ್ಟು ಮಾಮೂಲಿ ಸಾಲ್ಟ್ ಬರುತ್ತಲ್ಲ, ವೈಟ್ ಸಾಲ್ಟು, ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಈ ಸ್ಪೂನ್ ಅಳತೆಯಲ್ಲಿ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಐಸ್ ಕ್ಯೂಬ್ನು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು, ಜಾಸ್ತಿ ಇಲ್ಲ, ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಬಿಸಿಲಲ್ಲಿ ಹೊರಗಡೆಯಿಂದ ಬಂದಾಗ ಮಧ್ಯಾಹ್ನದ ಮನೆಯಲ್ಲಿ ಮಾಡ್ಕೊಂಡು ಕೊಡಿದ್ರೆ ಎಷ್ಟು ತಂಪಾಗಿರುತ್ತಲ್ಲ. ಹಾಗೆಯೇ ಪುದೀನ ಸೊಪ್ಪು ಹಾಕಿರೋದ್ರಿಂದ ಮಿಂಟ್ ಫ್ಲೇವರು ಸ್ವಲ್ಪ ಹಾಗೆ ಬಾಯಿಗೆ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ನಾನೀಗ ಒಂದು ಜಾಲರಿ ತೊಗೊಂಡು ಅದರಲ್ಲಿ ಸೋಸ್ಕೋತಾ ಇದ್ದೀನಿ. ಬೀಜ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಕ್ಲೀನಾಗಿ ಸೋಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸೋದಿಸ್ಕೊಂಡ್ರೆ ಸಾಕು, ಈಗ ಇಷ್ಟಾರೆ ಸಾಕು. ಇದನ್ನು ತೆಗೆದು ಸೈಡಲ್ಲಿ ಹಾಗೆ ಇಟ್ಕೊಳ್ಳೋಣ. ಒಂದು ಕಪ್ ತೊಗೊಂಡು ಕಪ್ಪಿಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 4 ಕಪ್ಪಿನ ಅಳತೆಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ವಾಟರ್ ಮಿಲನ್ ಕೂಡ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಆ ಮಿಂಟ್ ಫ್ಲೇವರು, ನಿಂಬೆಹಣ್ಣಿನ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಕೂಲಾಗಿ ಮನೇಲೇ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಒಂದು 2 ಐಸ್ ಕ್ಯೂಬನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ನಾನು ಕಟ್ ಮಾಡಿ ಇಟ್ಟಿರೋ ಕಲ್ಲಂಗಡಿ ಹಣ್ಣಿನ ಚಿಕ್ಕದಾಗಿ ಈ ಥರ ಪೀಸಸ್ ಮಾಡಾಕೊಂಡಿದ್ದೀನಿ. ಇದನ್ನು ಕೂಡ 1.5 ಸ್ಪೂನ್ ಆಗೋಷ್ಟು ನಾನು ಹಾಕೋತಾ ಇದ್ದೀನಿ ಎಲ್ಲ ಕಪ್ಪಿಗೂ. ಈ ಬೇಸಿಗೆ ಕಾಲದಲ್ಲಿ ತಂಪಾಗಿ ಮಾಡ್ಕೊಂಡು ಕುಡೀರಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.